ಹಲೋ, ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ಬೆಂಗಳೂರಲ್ಲಿ ನಮ್ಮ ಇಡೀ ಕರ್ನಾಟಕದಾದ್ಯಂತ ಯಾವ ಟೀ ಅಂಗಡಿಗೆ ಹೋಗು ಅಥವಾ ಊಟ ಮಾಡೋದಕ್ಕೆ ಯಾವ ಹೋಟ್ಲಿಗೆ ಹೋಗೋ ಅಥವಾ ಬಸ್ಸಲ್ಲಿ ಹೊತ್ಕೊಂಡು ಹೋಗೋ, ಆಫೀಸ್ಗೆ ಹೋಗಿ ಎಲ್ಲಾ ಕಡೆ ಒಂದೇ ವಿಚಾರದ ಬಗ್ಗೆ ಜನ ಜಾಸ್ತಿ ಚರ್ಚೆ ಮಾಡ್ತಾವ್ರೆ. ಏನ್ ವಿಚಾರ ಅಂತ ನೋಡೋದಾದ್ರೆ, ನಾವೇನ್ ವೋಟ್ ಹಾಕ್ತಿವಲ್ಲ, ಆ ಒಂದು ವೋಟ್ ಹಾಕೋದಕ್ಕೆ EVM ಬೆಸ್ಟಾ ಅಥವಾ ಬ್ಯಾಲೆಟ್ ಪೇಪರ್ ಫಸ್ಟ್ ಏನ್ ಯೂಸ್ ಮಾಡ್ತಿದ್ದಲ್ಲ ಅದು ಬೆಸ್ಟಾ ಅಂತ. ನಿಮ್ಗೆ ಅನಿಸ್ಬೋದು, ಯಾಕೆ ಈ ಒಂದು ವಿಷಯ ಸಡನ್ ಆಗಿ ಇಷ್ಟೊಂದು ಚರ್ಚೆ ಗ್ರಾಸವಾಗೈತಿ ಅಂತ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಯಾರಾದ್ರೂ ನನ್ನ ವಿಡಿಯೋ ಮೊದಲನೇ ಸತಿ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬೇರೆ ನಿನ್ ಫ್ರೆಂಡ್ಸ್ಗಳಿಗೂ ಈ ಒಂದು ಉಪಯುಕ್ತ ಮಾಹಿತಿ ಯೂಸ್ ಆಗುತ್ತೆ, ದಯವಿಟ್ಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮ್ಮ ಕರ್ನಾಟಕ ಸರ್ಕಾರದವರು ಇತ್ತೀಚೆಗೆ ಒಂದು ಮಾಹಿತಿನ ಹಂಚ್ಕೊಳ್ತಾರೆ. ಏನಂತ, ಕರ್ನಾಟಕದಲ್ಲಿ ನಡೆಯುವಂತಹ ಲೋಕಲ್ ಎಲೆಕ್ಷನ್ಸ್ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ದೊಡ್ಡ ದೊಡ್ಡ ಕಾರ್ಪೊರೇಷನ್ ಎಲೆಕ್ಷನ್ಗಳು ಅಂದ್ರೆ ಬೆಂಗಳೂರಿನ BBMP, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆಯಲ್ಲ, ಅದರ ಎಲೆಕ್ಷನ್ಗಳು. ಈ ಎಲ್ಲಾ ಎಲೆಕ್ಷನ್ಗಳು ಸುಮಾರು 10 ವರ್ಷದಿಂದ ಸ್ಟಾಪ್ ಆಗಿದ್ದಾವೆ. ಈ ಒಂದು ಎಲೆಕ್ಷನ್ ಅನ್ನ ಇನ್ನೊಂದು 6 ತಿಂಗಳಲ್ಲಿ ಕಂಡಕ್ಟ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈ ಎಲೆಕ್ಷನ್ ನಲ್ಲಿ ಬ್ಯಾಲೆಟ್ ಪೇಪರ್ನ ಉಪಯೋಗ ಮಾಡಲಿಕ್ಕೆ ಚುನಾವಣಾ ಆಯೋಗಕ್ಕೆ ನಾವು ಮನವಿ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಈ ಒಂದು ಕರ್ನಾಟಕ ಸರ್ಕಾರ ಹೇಳಿಕೆ ಕೊಟ್ಟಾಗ್ಲಿಂದ BJP ಅವರು ಆಪೋಸಿಟ್ ಅವ್ರು ಅಪೋಸ್ ಮಾಡ್ಲೇಬೇಕು ಅಂತ ಮಾಡ್ತಿದಾರ ಅಥವಾ ಏನಾದ್ರು ಒಂದು ಒಳ್ಳೆ ಉದ್ದೇಶದಿಂದ ಮಾತಾಡ್ತಿದಾರ ಗೊತ್ತಿಲ್ಲ. BJP ಅವರು ಈ ಒಂದು ಡಿಸಿಷನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾರೆ. ಈ ಒಂದು ಅಪೋಸ್ ಮಾಡಿದಾಗ ನ್ಯೂಸ್ ಮೀಡಿಯಾದವರು ಅಬ್ವಿಯಸ್ಲಿ CM ಸಿದ್ದರಾಮಯ್ಯ ಅವ್ರನ್ನ ಕ್ವಶನ್ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು EVM ಮೇಲೆ ಜನರಿಗೆ ಯಾವುದೇ ರೀತಿಯಾದಂತಹ ವಿಶ್ವಾಸ ಇಲ್ಲ, ಎಲ್ಲರೂ ಕೂಡ ನಂಬಿಕೆ ಕಳ್ಕೊಂಡಿದ್ದಾರೆ. ಆದ್ರಿಂದ ನಾವು ಹಳೆ ಕಾಲದಲ್ಲಿ ಉಪಯೋಗಿಸಿದಂತಹ ಬ್ಯಾಲೆಟ್ ಪೇಪರ್ನೇ ಉಪಯೋಗಿಸ್ತಿದೀವಿ. ಎಷ್ಟೋ ಮುಂದುವರಿದ ದೇಶಗಳು ಕೂಡ EVM ನ ಉಪಯೋಗಿಸಿ ಕೊನೆಗೆ ಅದರಲ್ಲಿ ಯಾರಿಗೂ ಕೂಡ ಒಮ್ಮತ ಇಲ್ಲದೆ ಇರೋ ಕಾರಣ ಮತ್ತೆ ಅವರೆಲ್ಲರೂ ಕೂಡ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡ್ತಿದ್ದಾರೆ. ಆದ್ರಿಂದ ನಾವು ಕೂಡ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡ್ತೀವಿ ಅಂತ ಅವರ ಒಂದು ಡಿಸಿಷನ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಜನರಿಗೆ EVM ಮೇಲೆ ಒಂದು ತಮ್ಮ ಒಂದು ವಿಶ್ವಾಸ ಕಳ್ಕೊಂಡಿದಾರ ಅಥವಾ EVM ಬೆಸ್ಟಾ ಬ್ಯಾಲೆಟ್ ಪೇಪರ್ಗಿನ್ನ? ಆದ್ರೆ ಈ ಒಂದು ವಿಚಾರದ ಬಗ್ಗೆ ಕರ್ನಾಟಕದ ಅಪೋಸಿಟ್ ಪಾರ್ಟಿ ಆಗಿರುವಂತಹ BJP ಅವರು ತುಂಬಾನೇ ಕೆಂಡ ಕಾರ್ತಿದ್ದಾರೆ. ಅವ್ರಂತೂ ಇದನ್ನ ಆಗೋದಕ್ ಬಿಡ್ಲೇಬಾರ್ದು. ನಮ್ ಕರ್ನಾಟಕ ಟೆಕ್ನಾಲಜಿಯಲ್ಲಿ ತುಂಬಾ ಮುಂದೆ ಹೋಗಿದೆ, ಆದ್ರೆ ಇವರು ತುಂಬಾ ಹಿಂದಕ್ಕೆ ಕರ್ನಾಟಕನ ತಗೊಂಡೋದಕ್ಕೆ ಬಯಸ್ತಾವ್ರೆ ಅಂತ ತುಂಬಾ ಆರೋಪ ಮಾಡ್ತಾವ್ರೆ. ಬ್ಯಾಲೆಟ್ ಪೇಪರ್ ಅವಾಗಲ್ವಾ ಯೂಸ್ ಮಾಡ್ತಿದ್ದು, ಆ ಒಂದು ಕಾರಣಕ್ಕಾಗಿ. ಅದರಲ್ಲೂ BJPಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡೋ ಮುಖಾಂತರ ಎಲ್ಲಾ ಕಡೆ ಇವರೇ ಅಧಿಕಾರ ಇರೋದ್ರಿಂದ ಕರ್ನಾಟಕದಲ್ಲಿ ಅಕ್ರಮ ಎಸಗಿ ಎಲ್ಲಾ ಒಂದು ಲೋಕಲ್ ಕಂಟ್ರೋಲ್ನ ಸಾಧಿಸೋದಕ್ಕೆ ಇವರು ಒಂದು ಅಕ್ರಮ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಅವರು ಒಂದು ಆರೋಪ. ಇದೇ ಒಂದು ಕ್ವಶನ್ DK ಶಿವಕುಮಾರ್ ಅವ್ರು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಅಲ್ರಿ EVM ಆಗ್ಲಿ ಬ್ಯಾಲೆಟ್ ಪೇಪರ್ ಆಗ್ಲಿ BJP ಅವ್ರಿಗೆ ಯಾಕೆ ಭಯ ಈ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡ್ತೀವಿ ಅಂದ್ರೆ ಅಂತ ಅವ್ರು ಹೇಳಿದ್ದಾರೆ. ಈ ಮಧ್ಯೆ ವಿಜಯೇಂದ್ರ ಅವರು ಒಂದು ವ್ಯಾಲಿಡ್ ಕ್ವಶನ್ ಹಾಕೋದು ಅದು ನನಗೂ ಕೂಡ ಕರೆಕ್ಟ್ ಅನ್ನಿಸ್ತು. ಯಾಕಂದ್ರೆ ಈ ಒಂದು ಕರ್ನಾಟಕ ಸರ್ಕಾರಕ್ಕೆ 2023 ಒಂದು ಏನ್ ಎಲೆಕ್ಷನ್ ನಡೀತದೆ, MLA ಎಲೆಕ್ಷನ್, ಅವಾಗ ಕರ್ನಾಟಕದಾದ್ಯಂತ EVM ಮುಖಾಂತರನೇ ಎಲೆಕ್ಷನ್ ನಡೆಸಿದ್ದು. ಅವಾಗ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದವ್ರಿಗೆ EVM ಮೇಲೆ ಯಾವುದೇ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯ ಆಗ್ಲಿ ಒಂದು ಮನಸ್ತಾಪ ಆಗ್ಲಿ ಇರ್ಲಿಲ್ಲ. ಈ ಒಂದು ಲೋಕಸಭಾ ಚುನಾವಣೆಯ ನಂತರ ಇವ್ರಿಗೆ ಈ ಒಂದು ಮನಸ್ತಾಪಗಳು ಬಂದಿರೋದು. ಇವ್ರ ಪ್ರಕಾರ ಏನು, ಜನರು ಏನ್ ಮೈಂಡ್ ಸೆಟ್ 2023 ಇದ್ರು, ಅದೇ ತರ 2024 ಲೋಕಸಭೆಯಲ್ಲೂ ಕೂಡ ಇವ್ರಿಗೆ ವೋಟ್ ಹಾಕ್ಬೇಕಿತ್ತು ಅನ್ನೋದು ಇವರ ಒಂದು ಮೈಂಡ್ ಸೆಟ್. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಜನರು ಲೋಕಸಭೆಗೆ ಒಂದು ವೋಟ್ ಹಾಕ್ತಾರೆ, ಈ ಒಂದು ರಾಜ್ಯಕ್ಕೆ ಒಂದು ವೋಟ್ ಹಾಕ್ತಾರೆ ಅನ್ನೋದು. ಈ ಒಂದು ಮೈಂಡ್ ಸೆಟ್ ಮೇಲೆ ಇವರು EVM ನ ಹ್ಯಾಕ್ ಮಾಡ್ಬಿಡ್ತಾರೆ. ಅದಕ್ಕಾಗಿ ನಾವು ಬ್ಯಾಲೆಟ್ ಪೇಪರ್ನ ಬಳಸ್ತಿದೀವಿ ಅನ್ನೋದು ಸರ್ಕಾರದವರ ಒಂದು ವಾದ. ಆದ್ರೆ ಈ ವಿಜಯೇಂದ್ರ ಅವ್ರು ಏನ್ ವಾದ ಮಾಡಿದ್ದಾರೆ ಅಂದ್ರೆ, ನಿಮ್ಗೆ EVM ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಕರ್ನಾಟಕದಲ್ಲಿ 136 ಕಾಂಗ್ರೆಸ್ MLA ಅವರು ಏನ್ ಗೆದ್ದಿದ್ದಾರೆ EVM ಮೇಲೆ ವೋಟ್ ಹಾಕಿಸ್ಕೊಂಡು, ಇವರೆಲ್ಲರೂ ಕೂಡ ಮತ್ತೆ ವಾಪಸ್ ಹೋಗಿ ಬ್ಯಾಲೆಟ್ ಪೇಪರ್ ಮುಖಾಂತರ ಗೆದ್ದು ಬನ್ನಿ, ಅವಾಗ ಒಪ್ಕೊಳ್ಳೋಣ. ಇವಾಗ ಯಾಕೆ ಈ ಒಂದು ತಕರಾರು ಇರುತ್ತಿದ್ದೀರಾ ಅಂತ. ಆಕ್ಚುಲಿ ಈ ಒಂದು ಕ್ವಶನ್ ವ್ಯಾಲಿಡ್ ಆಗೇ ಇದೆ. ನಿಮ್ಗೆ ಅವಾಗ EVM ಸರಿಗಿದ್ದಿದ್ದು ಇವಾಗ ಯಾಕೆ ಸರಿ ಇಲ್ಲ ಅನ್ಸಿದೆ? ನೀವು ಅಧಿಕಾರ ಇಲ್ದಾಗ್ಲೇ ಇದ್ರ ಮೇಲೆ ನಂಬಿಕೆ ಇಟ್ಟವರು, ಅಧಿಕಾರ ಇರುವಾಗ ಯಾಕೆ ನಿಮ್ಗೆ ನಂಬಿಕೆ ಇಲ್ಲ? ಅಥವಾ ನಂಬಿಕೆ ಇದ್ರೂ ಅದರಲ್ಲಿ ನೀವೊಂದು ಅಕ್ರಮ ಎಸ್ಕೋದಕ್ಕೆ ಆಗೋದಿಲ್ಲ ಅಂತ ನಿಮ್ಮೊಂದು ಅನಿಸಿಕೆನ ಏನು ಅಂತ ನಮಗೂ ಗೊತ್ತಾಗ್ತಿಲ್ಲ. ಆಕ್ಚುಲಿ EVM ಬೆಸ್ಟ್ ಇದೆ ಬ್ಯಾಲೆಟ್ ಪೇಪರ್ ಹೋಲಿಸ್ಕೊಂಡು. ಈ ಒಂದು EVM ವಿಚಾರ ಬರೀ ಕರ್ನಾಟಕದಲ್ಲ, ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಈ ರಾಹುಲ್ ಗಾಂಧಿ ಅವರು ಈ ಒಂದು ವೋಟ್ ಚೋರಿ ಅಂತ ಒಂದು ದೊಡ್ಡ ಸದ್ದು ಮಾಡ್ತಿದಾರಲ್ಲ, ಅವ್ರ ಮೇನ್ ವಾದನೆ ಇದು. EVM ನ ಹ್ಯಾಕ್ ಮಾಡಿ
ಓಟ್ನ ಕದೀತಿದ್ದಾರೆ ಅನ್ನೋದು. ಆದ್ರೆ ನನ್ಗೆ ಇದುವರೆಗೂ ಅರ್ಥ ಆಗಿಲ್ಲ, ಇಷ್ಟೆಲ್ಲ ಆರೋಪ ಮಾಡ್ತಿರುವಂತಹ ಮಹಾನ್ ಭಾವರು ಯಾರ್ಯಾರಿದ್ದಾರೆ, ಯಾರು ಕೂಡ ಒಮ್ಮೆನೂ ಕೂಡ ಒಂದು ಡೆಮೋ ಕೊಟ್ಟಿ ನೋಡಿ ಈ ತರ ಹ್ಯಾಕ್ ಆಗುತ್ತೆ ಅಂತ ಒಬ್ರು ಕೂಡ ತೋರ್ಸೇ ಇಲ್ಲ. ಬರೀ ಬಾಯಿ ಮಾತಲ್ಲಿ ಮಾತ್ರ ಎಲ್ರು ಕೂಡ ಹೇಳ್ತಾರೆ. ಯಾರಾದ್ರೂ ತೋರ್ಸಿ ಅಲ್ಲ. ನಿಮ್ಗೆ ಅಷ್ಟು ರಾಹುಲ್ ಗಾಂಧಿ ಅವ್ರಿಗೆ ಒಂದು ನೇರವಾಗಿ ಒಂದು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾರ ಕಡೆನೂ ಅಲ್ಲ, ಯಾರ ಆಪೋಸಿಟು ಅಲ್ಲ. ಇಲ್ಲಿ ನನಗೆ ಎಲ್ಲಾರ್ಗೂ ಓಟ್ ಹಾಕಿದ್ದೀನಿ. ಆ ಒಂದು ಧೈರ್ಯದ ಮೇಲೆ ಕೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಏನ್ ಕೇಳ್ತೀನಿ ಅಂದ್ರೆ, ನೀವು ಅಷ್ಟೆಲ್ಲ ಸಂಕ್ಷಿಪ್ತವಾಗಿ ವೋಟ್ ಚೋರಿಯ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಲ್ಲ, ಆಕ್ಚುಲಿ ಗುಡ್ ಅದು. ಅದೇ ರೀತಿ ಈ EVM ನ ಹೇಗೆ ಹ್ಯಾಕ್ ಮಾಡ್ತಾರೆ ಅನ್ನೋದನ್ನು ಒಂದು ಡೆಮೋ ಕೊಡಿಯಲ್ಲ, ದೇಶದ ಜನತೆಗೆ ಅವಾಗ ಗೊತ್ತಾಗುತ್ತೆ. ಓಹೋ, ಈ ತರ ಹ್ಯಾಕ್ ಮಾಡಿ ಇವ್ರು ವೋಟ್ನ ಚೋರಿ ಮಾಡ್ತಾರೆ, ಅಂದ್ರೆ ಕಳ್ಳತನ ಮಾಡ್ತಾರೆ ಅನ್ನೋದು. ಸುಮ್ನೆ ಬಾಯಲ್ಲಿ ಹೇಳಿದ್ರೆ ಜನಕ್ಕೆ ಹೇಗೆ ಅರ್ಥ ಆಗುತ್ತೆ? ದಡ್ರು ನಿಮ್ಮನ್ನು ಫಾಲೋ ಮಾಡುವಂತ ಕೆಲವರು ಅರ್ಥ ಮಾಡ್ಕೊಳ್ದೆ ಇರ್ಬೋದು ಅಂತ ನಂಬ್ಕೊಂಡು ಈ ಒಂದು ದೇಶದ ವ್ಯವಸ್ಥೆ ಮೇಲೆ ಅನುಮಾನ ಬೀಳುವಂತಹ ಒಂದು ಪರಿಸ್ಥಿತಿನ ಯಾಕೆ ಉಂಟು ಮಾಡ್ತೀರಾ? ವ್ಯವಸ್ಥಿತವಾಗಿ ಒಂದು ಡೆಮೋ ಕೊಡಿಯಲ್ಲ, ಸೊ ದಟ್ ಎಲ್ರಿಗೂ ಕೂಡ ಅದು ಅರ್ಥ ಆಗುತ್ತೆ. ಬರೀ ನಿಮ್ಮ ಬಾಯಿ ಮಾತಲ್ಲಿ ಒಂದು ರಾಜಕೀಯವಾಗಿ ಅವರನ್ನು ದೂಷಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳ್ಬೇಡಿ. ದಯವಿಟ್ಟು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ. ಈ ಒಂದು EVM ನ ಇತಿಹಾಸದ ಬಗ್ಗೆ ನೋಡೋದಾದ್ರೆ 1987ರಲ್ಲಿ ಈ ತರದ EVM ವ್ಯವಸ್ಥೆನ ಇಡೀ ದೇಶಾದ್ಯಂತ ಪರಿಚಯ ಮಾಡ್ಬೇಕು ಅಂತ ಎಲ್ಲರೂ ಮಾತಾಡ್ಕೋತಿರ್ತಾರೆ. ಯಾಕಂದ್ರೆ ಅದ್ರ ಹಿಂದೆ ನಡೆದಿರುವಂತಹ ಸ್ಟೋರಿ ಆಗಿರುತ್ತೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. 1982ರಲ್ಲಿ ಕೇರಳದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಇದನ್ನ ಬಳಸ್ತಾರೆ. ಬಳಸಾದ್ಮೇಲೆ 1988ರಲ್ಲಿ ಸುಪ್ರೀಂ ಕೋರ್ಟ್ ಅವರು ಈ EVM ಮೇಲೆ ಒಂದು ಕಾನೂನನ್ನು ತರಬೇಕು ಅಂತ ಒಂದು ಕಾನೂನನ್ನು ಸಹ ತಗೊಂಡ್ಬರ್ತಾರೆ. ಇದೆಲ್ಲ ಆದ್ಮೇಲೆ 2004ರಿಂದ ನಮ್ಮ ದೇಶದಲ್ಲಿ ಕಂಪ್ಲೀಟ್ ಆಗಿ EVM ನೇ ಬಳಸ್ತಾ ಇದೀವಿ. ಸಣ್ಣ ಪ್ರಮಾಣದಲ್ಲಿ ಅಷ್ಟೇ ಬ್ಯಾಲೆಟ್ ಪೇಪರ್ನ ಬಳಸ್ತಿದ್ರು. ಬಟ್ ಇತ್ತೀಚೆಗೆ ಮೋದಿಯವರ ಆಡಳಿತ ಬಂದ್ಮೇಲೆ ಎಲ್ಲಾ ಕಡೆನೂ ಕೂಡ EVM ನ ಬಳಸೋದು ರೂಢಿಯಲ್ಲಿದೆ. ಫಸ್ಟ್ ಈ EVM ನ ಬಳಸೋದಕ್ಕೆ ಶುರು ಮಾಡಿದಾಗ ಬರೀ EVM ಮಾತ್ರ ಆಯ್ತು. ಜನರಿಗೆ ಫುಲ್ ಕನ್ಫ್ಯೂಷನ್. ನಾವು ಕರೆಕ್ಟಾಗಿ ವೋಟ್ ಹಾಕ್ತಿದೀವಾ, ನಾವು ವೋಟ್ ಹಾಕ್ತಿರೋದು ಅವ್ರಿಗೆ ಹೋಗ್ತಿದ್ಯಾ ಅನ್ನೋದು ಫುಲ್ ಅಪನಂಬಿಕೆಯಲ್ಲೇ ವೋಟ್ ಹಾಕಿ ಬರ್ತಿದ್ರು. ಇದನ್ನೆಲ್ಲ ಬಗೆಹರಿಸ್ಬೇಕು ಅಂದ್ಬಿಟ್ಟು ಈ ಒಂದು VVPAT ಅನ್ನೋ ಒಂದು ಬಾಕ್ಸ್ ಅನ್ನು ಸಹ EVM ಜೊತೆಗೆ ತಗೊಂಬಂದ್ರು. ಈ VVPAT ಅಂದ್ರೆ ಏನು ಅಂತ ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಇದ್ರ ಹೆಸರು. ಏನಂದ್ರೆ ನಾವೇನು ವೋಟ್ ಒತ್ತುತ್ತೀವಲ್ಲ, ಆ ವೋಟು ಕರೆಕ್ಟ್ ಆಗಿರೋ ವ್ಯಕ್ತಿಗೆ ಹೋಗುತ್ತೆ ಅನ್ನೋದಕ್ಕೆ ನಮಗೆ ಒಂದು ಸಾಕ್ಷಿ ಸಿಗ್ಬೇಕು ಅಂದ್ಬಿಟ್ಟು ಈ ಒಂದು ಬಾಕ್ಸ್ ಅಲ್ಲಿ ನಾವ್ ಯಾರಿಗೆ ವೋಟ್ ಒತ್ತುತ್ತೀವಿ ಅಲ್ಲ, ಅವ್ರದ್ದು ಒಂದು ಭಾವಚಿತ್ರ ಅಥವಾ ಅವ್ರದ ಒಂದು ಪಕ್ಷದ ಚಿಹ್ನೆ ಒಂದು ಪ್ರಿಂಟ್ ಆಗಿ ನಮ್ಮ ಮುಂದೆ ಕಾಣಿಸುತ್ತೆ. ಅದು ಸ್ವಲ್ಪ ಆದ್ಮೇಲೆ ಕಟ್ಟಾಗಿ ಕೆಳಗಡೆ ಬೀಳುತ್ತೆ. ಅದು ನಮಗೆ ಒಂದು ಸಿಗುವಂತಹ ಕ್ಲಾರಿಟಿ ಇದರಲ್ಲಿ. ಮತ್ತೆ ಈ EVM ಮತ್ತೆ ಈ ಬ್ಯಾಲೆಟ್ ಪೇಪರ್ ನಲ್ಲಿ ಎರಡು ಒಂದು ಗುಡ್ ಅಂಡ್ ಬ್ಯಾಡ್ ನ ನೋಡೋದಾದ್ರೆ EVM ಅಲ್ಲಿ ತುಂಬಾ ಪಾಸಿಟಿವ್ ನೋಟ್ಸ್ ಇದೆ. ಮೊದಲನೇದು ಬಂದು ಸ್ಪೀಡ್. ಎಷ್ಟು ಸ್ಪೀಡ್ ಆಗಿ ನಾವು ವೋಟ್ ಹಾಕ್ತೀವೋ ಅಷ್ಟೇ ಸ್ಪೀಡ್ ಆಗಿ ಅದು ರೆಕಾರ್ಡ್ ಮಾಡುತ್ತೆ. ಇದರಲ್ಲಿ ವೋಟ್ ಎಣಿಕೆ ಮಾಡೋದು ಕೂಡ ಅಷ್ಟೇ ಈಸಿ, ಮತ್ತೆ ಅಷ್ಟೇ ಸ್ಪೀಡ್ ಆಗಿ ಅಷ್ಟೇ ಸ್ಪೀಡ್ ಆಗಿಯೂ ಕೂಡ ನಾವು ವೋಟ್ನ ಎಣಿಕೆ ಮಾಡ್ಬೋದು ಇದರಲ್ಲಿ. ಮತ್ತೆ ಇದರಲ್ಲಿ ಜಾಸ್ತಿ ಜನರ ಅವಶ್ಯಕತೆ ಇರೋದಿಲ್ಲ. ವೋಟ್ ಹಾಕೋದಕ್ಕೆ 4 ಜನ ಏನ್ ಕೂತಿರ್ತಾರಲ್ಲ, ನೀವು ವೋಟ್ ಹಾಕಿದ್ರೆ ನಿಮ್ಗೆ ಗೊತ್ತಿರುತ್ತೆ 4 ಜನ ಕೂತಿರ್ತಾರೆ. ಅಷ್ಟೊಂದು ಬಿಟ್ರೆ ಇದನ್ನ ಕೌಂಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಸಾಕು. ಮತ್ತೆ ಯಾವುದೇ ಒಂದು ವೋಟ್ ಕೂಡ ಬ್ಯಾನ್ ಆಗೋದಿಲ್ಲ, ಅಂದ್ರೆ ಇನ್ವ್ಯಾಲಿಡ್ ಆಗೋದಿಲ್ಲ. ನಾವು ನೋಟಾ ಒತ್ತಿದ್ರೆ ಅಷ್ಟೇನೆ EVM ಅಲ್ಲಿ ಅದು ಇನ್ವ್ಯಾಲಿಡ್ ಆಗುತ್ತೆ. ಬೇರೆ ಯಾವುದೇ ರೀತಿಯಾದಂತಹ ನೀವು ಬಟನ್ ಒತ್ತಿದ್ರೆ ಅದು ಇನ್ವ್ಯಾಲಿಡ್ ಆಗೋದಿಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಇದು ಎಕೋ ಫ್ರೆಂಡ್ಲಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಪರಿಸರಕ್ಕೆ ತೊಂದರೆ ಆಗದಲೇ ಇರುವಂತಹ ತುಂಬಾ ಒಳ್ಳೆ ಗುಣಗಳು EVM ಅಲ್ಲಿ ಇದೆ. ಮತ್ತೆ ಇದರಲ್ಲಿ ದುರುಪಯೋಗ ಮಾಡೋದು ಕಮ್ಮಿ. ಯಾಕಂದ್ರೆ ಒಬ್ಬನಿಗೆ ಒಂದೇ ವೋಟ್ ಇರೋದ್ರಿಂದ CC ಕ್ಯಾಮ್ರಾ ಎಲ್ಲ ಅಳವಡಿಸಿರೋದ್ರಿಂದ ಯಾರು ಕೂಡ ಹೋಗಿ ಇನ್ನೊಬ್ರು ಒತ್ತೋದಿಕ್ಕೆ ಆಗೋದಿಲ್ಲ. ಇದು ಬೆಸ್ಟ್. ಇದರಲ್ಲಿ ನೆಗೆಟಿವ್ ಕೂಡ ಇದೆ. ಅದ್ನೇನು ಅಂತ ನೋಡೋದಾದ್ರೆ ಇದರಲ್ಲಿ ತಾಂತ್ರಿಕ ದೋಷ, ಅಂದ್ರೆ ಕೆಲವೊಮ್ಮೆ ಕರೆಂಟ್ ಹೋದಾಗ ಆಫ್ ಆಗುವಂಥದ್ದು, ನಾವು ಬಟನ್ ಒತ್ತದಲ್ಲೇ ಇದ್ದಾಗ ಅದು ಕೌಂಟ್ ಆಗ್ದಲೇ ಇರುವಂಥದ್ದು, ಇದನ್ನೆಲ್ಲ ಇಮಿಡಿಯೇಟ್ ಸರಿ ಮಾಡ್ತಾರೆ. ಬಟ್ ಇದೇನು ದೊಡ್ಡ ರೀಸನ್ ಅಲ್ಲ. ಮತ್ತೆ ಇನ್ನೊಂದು ಅಂದ್ರೆ ಹ್ಯಾಕರ್ಸ್ಗಳ ಭಯ. ವಿರೋಧ ಪಕ್ಷದವ್ರು ಯಾರ್ಯಾರು EVM ಮೂಲಕ ವೋಟ್ ಹಾಕ್ಸ್ಕೊಂಡು ಸೋಲ್ತಾರೋ ಇವ್ರದ್ದು ಇದೊಂದೇ ಬಾಣ. ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಿ ವೋಟ್ನೆಲ್ಲ ಅವ್ರ ಕಡೆ ತಿರುಗಿಸ್ಕೊಂಡ್ಬಿಟ್ರೆ ಆಕ್ಚುಲಿ ಇದು ಕಂಪ್ಲೀಟ್ಲಿ ಫೇಕ್. ಇದನ್ನ ಯಾವುದೇ ರೀತಿ ಹ್ಯಾಕ್ ಮಾಡೋದಕ್ಕೆ ಆಗೋದೇ ಇಲ್ಲ. ಎಲ್ಲೂ ಕೂಡ ಪ್ರೂವ್ ಕೂಡ ಆಗಿಲ್ಲ. ರಾಜಸ್ಥಾನಲ್ಲಿ ಒಬ್ರು ಪ್ರೂವ್ ಮಾಡಿದ್ರು, ಆದ್ರೆ ಅದು ಡಮ್ಮಿ EVM. ಅದು ಅವರೇ ಕ್ರಿಯೇಟ್ ಮಾಡ್ಕೊಂಡು ಹೇಗೆ ಹ್ಯಾಕ್ ಮಾಡೋದು ಅಂತ ತೋರಿಸಿದ್ರು. ಒರಿಜಿನಲ್ EVM ಅಲ್ಲ. ಒರಿಜಿನಲ್ EVM ನ ಇದುವರೆಗೂ ಹ್ಯಾಕ್ ಮಾಡಿ ಯಾರು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟೇ ಇಲ್ಲ. ಆದ್ರಿಂದ ಇದು ಕಂಪ್ಲೀಟ್ ಫೇಕ್. ಯಾವುದೇ ರೀತಿಯಾದ ಹ್ಯಾಕರ್ಸು
ಈ ಒಂದು EVM ನ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಬ್ಯಾಲೆಟ್ ಪೇಪರ್ ಅಲ್ಲಿ ಗುಡ್ ಅಂಡ್ ಬ್ಯಾಡ್ ನೋಡೋದಾದ್ರೆ, ಬ್ಯಾಲೆಟ್ ಪೇಪರ್ ಅಲ್ಲಿ ಗುಡ್ ಅಂತ ಹೇಳೋದು ಏನಂದ್ರೆ, ನಾವೇನ್ ವೋಟ್ ಒತ್ತೀವಲ್ಲ ಅದು ಕರೆಕ್ಟ್ ಆಗಿ ಅವ್ರಿಗೆ ಹಾಕ್ತಿದೀವಿ ಅನ್ನೋದೊಂದು ಗೊತ್ತಾಗುತ್ತೆ ಬಿಟ್ರೆ, ಕಣ್ಣಲ್ಲಿ ನಾವೇ ನೋಡೋದ್ರಿಂದ. EVM ಅಲ್ಲೂ ನೋಡ್ತೀವಿ, ಬಟ್ ಇದ್ರಲ್ಲಿ ನಾವೇ ಒತ್ತುತ್ತೀವಲ್ಲ, ಅದೊಂದು ಬಿಟ್ರೆ ಇನ್ ಯಾವ್ದೇ ರೀತಿಯ ಗುಡ್ ಇಲ್ಲ ಇದ್ರಲ್ಲಿ. ಮತ್ತೆ ಇದ್ರಲ್ಲಿ ಬ್ಯಾಡ್ ತುಂಬಾನೇ ಇದೆ. ಬ್ಯಾಡ್ ನೋಡೋದಕ್ಕೆ ಹೋದ್ರೆ ಇದಕ್ಕೆ ಜಾಸ್ತಿ ಸಮಯ ಬೇಕು. ಒಂದು ಪೇಪರ್ನ ಎಣಿಸೋದಕ್ಕೆ, ಒಂದು ಬೂತಲ್ಲಿರುವಂತಹ ವೋಟ್ಗಳನ್ನ ಎಣಿಸೋದಕ್ಕೆ ತುಂಬಾ ಜನರ ಅವಶ್ಯಕತೆ. ಎಲ್ರ ಟೈಮು ವೇಸ್ಟು, ಸರ್ಕಾರದ ದುಡ್ಡು ವೇಸ್ಟ್ ಇದರಿಂದ. ಮತ್ತೆ ಇದು ಪರಿಸರ ಸ್ನೇಹಿನೂ ಅಲ್ಲ. ಈ ಒಂದು ಬ್ಯಾಲೆಟ್ ಪೇಪರ್ನ ಮಾಡೋದಕ್ಕೆ ಎಷ್ಟು ಮರಗಳನ್ನ ಕಡಿಬೇಕು ಹೇಳಿ. ಎಲ್ಲ ಮರಗಳನ್ನ ಕಡಿದು ಬ್ಯಾಲೆಟ್ ಪೇಪರ್ನ ಪ್ರಿಂಟ್ ಮಾಡಬೇಕು. ಮತ್ತೆ ಈ ಒಂದು ಬ್ಯಾಲೆಟ್ ಪೇಪರ್ ಅಲ್ಲಿ ವೋಟ್ಗಳು ಇನ್ವ್ಯಾಲಿಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಯಾಕಂದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ನಾವೇನ್ ಕರೆಕ್ಟ್ ಆಗಿ ಒಂದು ವ್ಯಕ್ತಿಗೆ ವೋಟ್ ಹಾಕ್ತೀವಲ್ಲ ಅಷ್ಟು ಟೈಮ್ ಮಾತ್ರನೇ ಕೌಂಟ್ ಆಗೋದು. ಆದ್ರೆ ನಾವು ಹಾಕದಂತಹ ವೋಟು, ಆ ಇಂಕ್ ಏನಿರುತ್ತೆ, ನಾವು ಪೇಪರ್ನ ಫೋಲ್ಡ್ ಮಾಡಿದಾಗ ಇನ್ನೊಂದು ಭಾಗಕ್ಕೆ ಆ ಒಂದು ಇಂಕ್ ಅಚ್ಚಾಗೋ ಸಾಧ್ಯತೆ ಜಾಸ್ತಿ ಇದೆ. ಆ ರೀತಿ ಅಚ್ಚಾಗುವಂತ ಪ್ರತಿಯೊಂದು ವೋಟ್ಗಳು ಕೂಡ ಇನ್ವ್ಯಾಲಿಡ್ ಆಗುತ್ತೆ. ನಮ್ಮ ದೇಶದಲ್ಲಿ ನಮ್ಗೆ ಇರುವಂತಹ ಏಕೈಕ ಹಕ್ಕು ಅಂದ್ರೆ ಅದು ವೋಟ್ ಹಕ್ಕು. ವೋಟ್ ಹಾಕುವಂತ ಒಂದು ಹಕ್ಕು. ಈ ಒಂದು ಹಕ್ಕೆ ಈ ರೀತಿಯಾಗಿ ಸಿಲ್ಲಿ ರೀಸನ್ಗೆ ಇನ್ವ್ಯಾಲಿಡ್ ಆಗುತ್ತೆ ಅಂದ್ರೆ ನಮ್ಗೆ ಈ ಒಂದು ಬ್ಯಾಲೆಟ್ ಪೇಪರ್ ಬೇಕಾ? ಅದು ನೀವೇ ಯೋಚನೆ ಮಾಡ್ಬೇಕು. ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನಿಲ್ಲಿ ಯಾವುದೇ ರಾಜಕೀಯ ಪಾರ್ಟಿಗಳ ಪರವಾಗೂ ಇಲ್ಲ, ಯಾವುದೇ ಪಾರ್ಟಿಯ ವಿರೋಧವಾಗೂ ಇಲ್ಲ. ನಮಗೆ ಇಲ್ಲಿ ಜನಸಾಮಾನ್ಯರಾಗಿ ಬೇಕಾಗಿರುವಂಥದ್ದನ್ನು ಪಾರದರ್ಶಕವಾಗಿ ನಡಿಬೇಕಾಗಿರುವಂತಹ ಚುನಾವಣೆ. ನಿಮ್ಗೇನನ್ಸುತ್ತೆ? ಈ ಒಂದು ಚುನಾವಣೆ ಮೂಲಕ ಗೆದ್ದು ಬರುವಂತಹ ವ್ಯಕ್ತಿಗಳು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಕನ್ಸಿಟ್ಕೊಂಡು ನಾವೆಲ್ಲರೂ ವೋಟ್ ಮಾಡ್ತೀವಿ. ಆದ್ರಿಂದ ನಮ್ಗೆ ಈ ಒಂದು ಎಲೆಕ್ಷನ್ ಪಾರದರ್ಶಕತೆಯಿಂದ ನಡಿಲೇಬೇಕು. ಯಾವುದೇ ರೀತಿಯಾದಂತಹ ಅಕ್ರಮ ಎಸೆಯೋದಕ್ಕೆ ಇದ್ರಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು. ಈ ಬ್ಯಾಲೆಟ್ ಪೇಪರ್ ಅಲ್ಲಿ ನೀವು ನೋಡಿದ್ದೀರಾ ಹಿಂದೆ ಎಲ್ಲ ಹೇಗೆ ಬ್ಯಾಲೆಟ್ ಪೇಪರ್ನ ಉಪಯೋಗಿಸ್ಕೊಂಡು ಅಕ್ರಮ ಎಸೆಗೆ ಅಧಿಕಾರಕ್ಕೆ ಬರ್ತಿದ್ರು ಅಂತ. ಬಟ್ EVM ಅಲ್ಲಿ ಅದು ಆಗೋದಕ್ಕೆ ಚಾನ್ಸ್ ಇಲ್ಲ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಮ್ಮ ದೇಶಕ್ಕೆ EVM ಬೆಸ್ಟಾ ಅಥವಾ ಬ್ಯಾಲೆಟ್ ಪೇಪರ್ ಬೆಸ್ಟಾ? ಹಳೆ ಕಾಲಕ್ಕೆ ಹೋಗಿ ಅದೇ ತರ ವೋಟ್ ಮಾಡ್ತೀವಿ ಅನ್ನೋದು ಬೆಸ್ಟಾ? ಇದು ನಮ್ಮ ದೇಶದ ಒಂದು ಫ್ಯೂಚರ್ನ ಪ್ರಶ್ನೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಆಗಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕನು ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ಇದ್ರ ಬಗ್ಗೆ ಥಿಂಕ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದು. ಪ್ರತಿಯೊಬ್ರು ಥಿಂಕ್ ಮಾಡಿ ಯಾವ್ದು ಬೆಸ್ಟ್, ಯಾವ್ದು ಸೂಕ್ತ, ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಲ್ಲಿವರೆಗೂ ಯಾರಾದ್ರೂ ನೋಡಿದ್ರೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇದೇ ತರ ನಮ್ಮ ಇಡೀ ಪ್ರಪಂಚದಾದ್ಯಂತ ನಡೀತಿರೋ ಪ್ರತಿಯೊಂದು ಟ್ರೆಂಡಿಂಗ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೇವಲ 10-15 ನಿಮಿಷದಲ್ಲಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಕೆಲಸ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಅವಾಗ್ಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.